ಸಿಎಂ ಪಟ್ಟ ಸಿಕ್ಕ ಬೆನ್ನಲ್ಲೇ ಈಗ ಸಿಎಂ ಆದಂತಹ ಡಿಕೆ ಶಿವಕುಮಾರ್ಗೆ ಖಾತೆಯ ಗಂಡಾಂತರ ಎದುರಾಗಿಬಿಟ್ಟಿದೆ. ಪ್ರಬಲ ಇಲಾಖೆಗಳಿಗಾಗಿ ಹಿರಿಯ ಸಚಿವರ ಜಿದ್ದಾಜಿದ್ದಿ ಈಗ ಶುರುವಾಗಿರೋದು. ಈ ಒಂದು ಖಾತೆ ಅನ್ನೋ ಒಂದು ಗಂಡಾಂತರ ಎಲ್ಲಿ ಖ್ಯಾತೆ ತೆಗೆಯುತ್ತೋ ಅನ್ನುವಂಥ ಎಲ್ಲಾ ಲಕ್ಷಣಗಳು ಕಾಣ್ತಾ ಇರೋದ್ರಿಂದ ಸದ್ಯಕ್ಕೆ ಪ್ರಬಲ ಇಲಾಖೆಗಳಿಗಾಗಿ ಹಿರಿಯ ಸಚಿವರುಗಳು ಜಿದ್ದಾಜಿದ್ದಿಗೆ ಬಿದ್ದಿದ್ದಾರೆ. ಸಿಎಂ ಪಟ್ಟ ಸಿಕ್ಕ ಬೆನ್ನಲ್ಲೇ ಸಿಎಂ ಡಿಕೆಶಿಗೆ ಖಾತೆಯ ಗಂಡಾಂತರ ಶುರುವಾಗಿದೆ. ಪ್ರಬಲ ಇಲಾಖೆಗಳಿಗಾಗಿ ಹಿರಿಯ ಸಚಿವರು ಜಿದ್ದಾಜಿದ್ದಿ ಶುರು ಮಾಡಿದ್ದಾರೆ. ಇತ್ತ ಶಿವಕುಮಾರ್ಗೆ ಆರಂಭದಲ್ಲೇ ಶುರುವಾಯಿತು ಮಂತ್ರಿಗಳ ಪ್ರೆಷರ್. ಪ್ರಬಲ ಖಾತೆಗಾಗಿ ಜಿದ್ದನ್ನ ಹಿಡಿದು ಕೂತು ಹಿರಿಯ ಪ್ರಭಾವಿಗಳು. ಸಿಎಂ ಡಿಕೆ ಶಿವಕುಮಾರ್ ಮೇಲೆ ಮಂತ್ರಿಗಳ ಪ್ರೆಷರ್. ಪರಿಸ್ಥಿತಿ ನಿಭಾಯಿಸಲು ಸಿಎಂ ಡಿಕೆಶಿ ಸಿಕ್ಕಾಪಟ್ಟೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಹೊಸ ಸರ್ಕಾರ ಡಿಕೆ ಶಿವಕುಮಾರ್ಗೆ ಖಾತೆ ಹಂಚಿಕೆಯ ಕಂಟಕ ಎದುರಾಗಿದೆ. ಟೆನ್ಷನ್ ಮ್ಯಾನೇಜ್ಮೆಂಟ್ ನಲ್ಲಿ ಬಿಸಿಯಾದ್ರ ಸಿಎಂ ಡಿಕೆಶಿ. ನೋಡಿ, ಸಿಎಂ ಪಟ್ಟ ಸಿಕ್ತಾ ಅಂತ ಬೆನ್ನಲ್ಲೇ ಸೆಲೆಬ್ರೇಷನ್ ಮಾಡುವಂತ ಮೂಡ್ ನಲ್ಲಿ ಇರುವಾಗಲೇ ಈಗ ಸಿಎಂ ಡಿಕೆ ಶಿವಕುಮಾರ್ಗೆ ಖಾತೆಯ ಬಹುದೊಡ್ಡ ಗಂಡಾಂತರ ಇದು ಅಂತಂದ್ರೆ ತಪ್ಪಾಗ್ಲಾರ್ದು. ಯಾಕಂತಂದ್ರೆ ಈಗ ಆಲ್ರೆಡಿ ಪ್ರಬಲ ಇಲಾಖೆಗಳೇನಿದಾವೆ ಅವು ನಮಗೆ ದಕ್ಕಬೇಕು ಅನ್ನೋ ಕಾರಣಕ್ಕೆ ಹಿರಿಯ ಸಚಿವರು ಜಿದ್ದಿಗೆ ಬಿದ್ದುಬಿಟ್ಟಿದ್ದಾರೆ. ಈ ಒಂದು ಯಾವುದು ಇಲಾಖೆಯನ್ನ ಕೊಡ್ತಾರೋ ಅದನ್ನ ಅದರಲ್ಲಿ ನಾವು ಕೆಲಸವನ್ನ ಮಾಡೋದಿಲ್ಲ ಅಂತೇಳಿ ಜಿದ್ದಾಜಿದ್ದಿಗೆ ಬಿದ್ದಿದ್ದಾರೆ. ಈಗ ಏನು ಸಚಿವ ಸಂಪುಟ ಪುನರ್ರಚನೆ ಸಂಬಂಧಪಟ್ಟಂತೆ ಸಚಿವ ಸ್ಥಾನಕ್ಕೆ ಆಯ್ಕೆಯನ್ನ ಮಾಡಲಾಯಿತು 12 ಸಚಿವರನ್ನ ಆಯ್ಕೆ ಮಾಡಲಾಯಿತು ಸಚಿವ ಸ್ಥಾನಕ್ಕೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಈಗ ಈ ಒಂದು ಪ್ರಬಲ ಖಾತೆಗಳು ನಮಗೆ ಇಲಾಖೆಗಳೇನಿದ್ದಾವೆ ಇವು ನಮಗೆ ಬೇಕು ಅಂತ ಹೇಳಿ ಹಿರಿಯ ಸಚಿವರು ಈಗ ಜಿದ್ದಾಜಿದ್ದಿ ಬಿದ್ದುಬಿಟ್ಟಿದ್ದಾರೆ. ನಮಗೆ ಈ ಇಲಾಖೆಯನ್ನ ಕೊಟ್ರೆ ಅಥವಾ ಈ ಖಾತೆಯನ್ನ ಕೊಟ್ರೆ ನಾವು ಇಲ್ಲಿ ಕೆಲಸವನ್ನ ಮಾಡ್ತೇವೆ, ಇಲ್ಲ ಅಂತಂದ್ರೆ ನಾವು ರಾಜೀನಾಮೆಯನ್ನ ಕೊಡ್ತೇವೆ ಅನ್ನೋ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ ರಾಜಕೀಯ ವಲಯದಲ್ಲಿ. ಸದ್ಯ ಶಿವಕುಮಾರ್ಗೆ ಆರಂಭದಲ್ಲೇ ಶುರುವಾಗ್ತಾ ಇದೆ ಮಂತ್ರಿಗಳ ಪ್ರೆಷರ್.